ಇಂದು ನಾವು ನಮ್ಮ ಗುಜರಾತ್ ಸರ್ಕಾರವು ಭಾರತದ ಮೊದಲ ಜಲಾಂತರ್ಗಾಮಿ ಪ್ರವಾಸೋದ್ಯಮವನ್ನು ಪರಿಚಯಿಸಲು ಸಜ್ಜಾಗಿದೆ ಎಂದು ಮಾತನಾಡೋಣ. ಹಿಂದೂ ಧರ್ಮದಲ್ಲಿ ಪೌರಾಣಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ದ್ವಾರಕಾ ನಗರದ ಕರಾವಳಿಯ ಸಣ್ಣ ದ್ವೀಪವಾದ ಬೆಟ್ ದ್ವಾರಕಾ ಸುತ್ತಮುತ್ತಲಿನ ಸಮುದ್ರ ಜೀವಿಗಳನ್ನು ಅನ್ವೇಷಿಸುವ ಯೋಜನೆಯಲ್ಲಿ ಇದು ಮಜಗಾಮ್ ಡಾಕ್ ಲಿಮಿಟೆಡ್ನೊಂದಿಗೆ ಕೈಜೋಡಿಸಿದೆ. ಈ ಯೋಜನೆಯು ಟೈಟಾನಿಕ್ ಮಾದರಿಯಲ್ಲಿದೆ. ಸಬ್ಮರ್ಸಿಬಲ್ ದಂಡಯಾತ್ರೆ. ಇದು ಇತ್ತೀಚೆಗೆ ಅಟ್ಲಾಂಟಿಕ್ ಸಾಗರದಲ್ಲಿ ದುರಂತವಾಗಿ ಸ್ಫೋಟಗೊಂಡ ತನ್ನ ಹಡಗುಗಳ ನಂತರ ಸುದ್ದಿ ಮಾಡಿದೆ. ಪ್ರವಾಸೋದ್ಯಮ ಸೌಲಭ್ಯವು 2024ರ ದೀಪಾವಳಿಯ ಮೊದಲು ಕಾರ್ಯಗತಗೊಳ್ಳುವ ಸಾಧ್ಯತೆಯಿದೆ. ಇದು ಪ್ರವಾಸಿಗರಿಗೆ ಜಲಾಂತರ್ಗಾಮಿ ನೌಕೆಯಲ್ಲಿ ಸಮುದ್ರದ ಕೆಳಗೆ 100 ಮೀಟರ್ ಧುಮುಕಲು ಅನುವು ಮಾಡಿಕೊಡುತ್ತದೆ. ದ್ವೀಪದ ಸುತ್ತಲಿನ ಸಮುದ್ರ ಜೀವಿಗಳನ್ನು ಅನುಭವಿಸಲು ಈ ಸ್ಥಳವು ಮುಳುಗಿರುವ ನಗರವನ್ನು ಹೊಂದಿದೆ ಎಂದು ನಂಬಲಾಗಿದೆ. ಇದನ್ನು ಭಗವಂತನಿಂದ ರಚಿಸಲಾಗಿದೆ. ಕೃಷ್ಣ ಪೌರಾಣಿಕ ಗ್ರಂಥಗಳ ಪ್ರಕಾರ ಮುಂಬರುವ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಶೃಂಗಸಭೆಯಲ್ಲಿ ಅಧಿಕೃತ ಯೋಜನೆಯ ಘೋಷಣೆ ಮಾಡಲಾಗುವುದು ಎಂದು ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಜಲಾಂತರ್ಗಾಮಿ ಸುಮಾರು 35 ಟನ್ ತೂಕವಿದ್ದು 30 ಪ್ರಯಾಣಿಕರನ್ನು ಸಾಗಿಸುವ ಸಾಮರ್ಥ್ಯ ಹೊಂದಿದೆ ಎಂದು ವರದಿಯಾಗಿದೆ. ಒಂದೇ ಬಾರಿಗೆ 24 ಪ್ರವಾಸಿಗರನ್ನು ಕಿಟಕಿಯ ಆಸನಗಳ ಪಕ್ಕದಲ್ಲಿ 2 ಸಾಲುಗಳಲ್ಲಿ ಕುಳಿತುಕೊಳ್ಳುವಂತೆ ಮಾಡಲಾಗುವುದು. ಅಲ್ಲಿ ಅವರು ಒಳಗಿನಿಂದ ಅನುಕೂಲಕರವಾಗಿ ನೋಟವನ್ನು ಅನುಭವಿಸುತ್ತಾರೆ. ಇಂಡಿಯಾ ಟುಡೆಯೊಂದಿಗೆ ಮಾತನಾಡುತ್ತಾರೆ. ಗುಜರಾತ್ ಪ್ರವಾಸೋದ್ಯಮದ ವ್ಯವಸ್ಥಾಪಕ ನಿರ್ದೇಶಕ ಸೌರಭ್ ಪಾರ್ದಿ ಇದು ವಿಭಿನ್ನ ಯೋಜನೆ ಎಂದು ಹೇಳಿದರು. ನಗರದಲ್ಲಿ ಪ್ರವಾಸೋದ್ಯಮಕ್ಕೆ ಗಮನಾರ್ಹ ಉತ್ತೇಜನ ನೀಡಿ ದ್ವಾರಕಾ ತನ್ನ ಧಾರ್ಮಿಕ ಪ್ರಾಮುಖ್ಯತೆಯಿಂದಾಗಿ ಪ್ರತಿ ವರ್ಷ ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿರುತ್ತದೆ. ಪ್ರಸಿದ್ಧ ದ್ವಾರಕಾಧೀಶ ದೇವಾಲಯವು ಹಿಂದೂಗಳ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.